ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಸಿಂಗಲ್ ಸ್ಕ್ರೀನನ್ನು 3 ಸ್ಕ್ರೀನನ್ನಾಗಿ ಮಾಡಿಸಿರ್ತಕ್ಕಂಥ ಥಿಯೇಟರ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಸುಳ್ಯದ ಭಾರತ್ ಸಿನಿಮಾಸ್. ಥಿಯೇಟರ್ ಸೂಪರ್ ಉಂಟು. ಮೊದಲಿದ್ದಂಥ ಸಂತೋಷ್ ಥಿಯೇಟರ್ ಹೇಗೆ ಭಾರತ್ ಸಿನಿಮಾಸ್ ಆಗಿ ಬದಲಾಗಿದೆ ಎಲ್ಲವನ್ನ ತೋರಿಸ್ತೀನಿ, ಬನ್ನಿ. ಸುಳ್ಯದಲ್ಲಿ ಥಿಯೇಟರ್ ಆಗಿದೆ, ಎಲ್ಲರೂ ಬನ್ನಿ. ಸುಳ್ಯಲ್ಲಿ ಒಂದು ಥಿಯೇಟರ್ ಇರಲಿಲ್ಲ, ಸ್ಟೂಡೆಂಟ್ಸ್ಗೆ ಯೂಸ್ ಆಗುತ್ತೆ, ಬಂಕ್ ಮಾಡಿ ನೋಡೋದಕ್ಕೆ ಚೆನ್ನಾಗಿದೆ. ನಮಸ್ಕಾರ ಸುಳ್ಯ, ನಾನು ವಿಜಯ್ ವಿಖ್ಯಾತ್. ನಮ್ಮ ಸುಳ್ಯ ಅಂತ ಹೇಳಿದರೆ ಎಷ್ಟು ಬೆಳವಣಿಗೆಯನ್ನು ದಿನದಿಂದ ದಿನಕ್ಕೆ ಪಡ್ಕೊಳ್ತಾ ಇದೆ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೆ ಗೊತ್ತಿದೆ. ಸುಳ್ಯ ಕೇವಲ ಸುಳ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ಇಡೀ ಜಗತ್ತಿನವರು ಕೂಡ ಸುಳ್ಯದ ಬೆಳವಣಿಗೆಯನ್ನು ನೋಡುವಂತಾಗಿದೆ. ಹೀಗೆಲ್ಲ ಇದ್ದಾಗ ಸುಳ್ಯದಲ್ಲಿ ಒಂದು ಮನರಂಜನೆಗೆ ಬೇಕಾಗಿರುವಂತಹ ಸಿನಿಮಾ ಥಿಯೇಟರ್ ಇಲ್ವಲ್ಲ ಅಂತ ಹೇಳುವಂಥ ನೋವು ಪ್ರತಿಯೊಬ್ಬರ ಮನಸ್ಸಲ್ಲಿತ್ತು. ಯಾಕೆಂತ ಹೇಳಿದ್ರೆ ಹಲವಾರು ದಶಕಗಳಿಂದ ಸುಳ್ಯದಲ್ಲಿ ಸಂತೋಷ್ ಥಿಯೇಟರ್ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇತ್ತು. ಆನಂತರ ಸಂತೋಷ್ ಥಿಯೇಟರ್ ಮುಚ್ಚಿದೆ ಅಂತ ಹೇಳುವಂಥ ನೋವು ಪ್ರತಿಯೊಬ್ಬರ ಮನಸ್ಸಲ್ಲಿ ಮೂಡಿತ್ತಲ್ವಾ. ಸೊ ಆನಂತರ ಸಂತೋಷ್ ಥಿಯೇಟರ್ ಏನಾಗ್ತಾ ಇದೆ, ಇನ್ನು ನಮಗೆ ಸುಳ್ಯದಲ್ಲಿ ಮನರಂಜನೆ ಇಲ್ವಾ, ಚಲನಚಿತ್ರಗಳನ್ನು ನೋಡೋಕೆ ಆಗೋದಿಲ್ವಾ, ಹೀಗೆಲ್ಲ ತುಂಬನೇ ಕ್ವೆಶನ್ಸ್ ಬಂದಿತ್ತು. ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲಿ ಇರುವಾಗ ಇದೇ ಸಂತೋಷ್ ಥಿಯೇಟರ್ಗೆ ಬಂದು ಅದೆಷ್ಟೋ ಮೂವಿಗಳನ್ನು ನೋಡಿರ್ತಕ್ಕಂಥವ್ರು. ಆದರೆ ನಮ್ಮ ಸುಳ್ಯಕ್ಕೆ ಒಂದು ಖುಷಿಯ ವಿಷಯ ಏನಪ್ಪ ಅಂತ ಹೇಳಿದರೆ ಸಂತೋಷ್ ಥಿಯೇಟರ್ ಮುಚ್ಚಿಲ್ಲ, ಅದನ್ನು ಭಾರತ್ ಸಿನಿಮಾಸ್ ಅವರು ರಿನೋವೇಷನ್ ಮಾಡಿ ಅತ್ಯಂತ ಅದ್ಭುತವಾಗಿ ಮತ್ತೆ ನಮ್ಮ ಸುಳ್ಯದ ಜನರಿಗೆ ಚಲನಚಿತ್ರದ ಮೂಲಕ ಮನರಂಜನೆಯನ್ನು ಕೊಡೋದಕ್ಕೆ ನಮ್ಮ ಸುಳ್ಯಕ್ಕೆ ಬಂದಿದ್ದಾರೆ. ರೀಸೆಂಟ್ಲಿ ಈ ಒಂದು ಭಾರತ್ ಸಿನಿಮಾಸ್ ಸುಳ್ಯದಲ್ಲಿ ಓಪನ್ ಆಗಿದೆ. ಆ ಸಂದರ್ಭದಲ್ಲಿ ನನಗೆ ಬರೋದಕ್ಕೆ ಆಗಲಿಲ್ಲ. ಬಟ್ ಇವತ್ತು ಮಾರ್ಚ್ 18ನೇ ತಾರೀಕಿಗೆ ನಾನು ಸಂಜೆ 4 ಗಂಟೆಗೆ ಇಲ್ಲಿಗೆ ಬಂದಿದ್ದೇನೆ. ಯಾಕೆ ಗೊತ್ತಾ, ಇವತ್ತು ನಮ್ಮ ಸುಳ್ಯದ ಭಾರತ್ ಸಿನಿಮಾಸಲ್ಲಿ ದುರಂಧರ್ 2 ಅನ್ನುವಂಥ ಚಿತ್ರವನ್ನು ಪ್ರಪ್ರಥಮ ಶೋ ಸಂಜೆ 5:00ಕ್ಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಸಿನಿಮಾವನ್ನು ನೋಡ್ತಾ ಈ ಥಿಯೇಟರ್ ಹೇಗಿದೆ ಅಂತ ಹೇಳುವಂಥದ್ರ ಬಗ್ಗೆ ನಾನು ನೋಡ್ತೀನಿ. ಸೊ ನೋಡದಿರ್ತಕ್ಕಂಥ ನಿಮಗೂ ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸ್ಕ್ರೀನ್ 1, 2, 3 ಹೀಗೆ 3 ಸ್ಕ್ರೀನ್ಗಳಿದೆ. ಇದೆಲ್ಲ ಕೂಡ ನಾವು ಪುತ್ತೂರು, ಮಂಗಳೂರು, ಬ್ಯಾಂಗ್ಳೂರು ಈ ಕಡೆ ನೋಡ್ತಾ ಇದ್ವಿ. ಬಟ್ ನಮ್ಮ ಸುಳ್ಯದಲ್ಲೇ ಇನ್ನು ಮುಂದೆ ನೋಡೋದಕ್ಕೆ ಅವಕಾಶಗಳಿದೆ. ಒಳಭಾಗಕ್ಕೆ ಹೋಗೋಣ, ಮೂವಿಯ ಒಂದು ಎಕ್ಸ್ಪೀರಿಯನ್ಸ್ ಪಡ್ಕೊಳ್ತೀನಿ. ಅದಕ್ಕಿಂತ ಮೊದಲು ನಿಮಗೆಲ್ಲ ಥಿಯೇಟರ್ ಹೇಗೆ ರೆಡಿ ಮಾಡಿದ್ದಾರೆ, ನಮ್ಮ ಸುಳ್ಯಕ್ಕೆ ಎಷ್ಟು ಚೆನ್ನಾಗಿ ಭಾರತ್ ಸಿನಿಮಾಸ್ ಅವರು ಆಗಮಿಸಿದ್ದಾರೆ ಎಲ್ಲವನ್ನ ಕೂಡ ಇವತ್ತು ನಿಮಗೆ ನಾನು ತೋರಿಸ್ತೀನಿ. ಮೊದಲಿಗೆ ನಾವು ಪಾರ್ಕಿಂಗ್ ವ್ಯವಸ್ಥೆಯನ್ನು ನೋಡಿಕೊಳ್ಳಲೇಬೇಕು. ನಮ್ಮ ವೆಹಿಕಲ್ಸ್ಗಳು ಎಷ್ಟು ಸೇಫ್ ಆಗಿ ಸುಳ್ಯದ ಭಾರತ್ ಸಿನಿಮಾಸಲ್ಲಿ ಸಿನಿಮಾ ನೋಡೋದಕ್ಕೆ ಬಂದರೆ ಇರುತ್ತೆ ಅಂತ ಹೇಳುವಂಥದ್ರ ಬಗ್ಗೆ ನೀವು ಥಿಂಕ್ ಮಾಡಿನೇ ಮಾಡ್ತೀರಿ. ಸೊ 2 ವೀಲರ್ಸ್ಗಳನ್ನು ಇಷ್ಟು ಚೆನ್ನಾಗಿ ಇಲ್ಲಿರುವಂಥ ಸೆಕ್ಯೂರಿಟಿ ವ್ಯವಸ್ಥೆಯ ಮೂಲಕ ಜೋಡಿಸಿಡ್ತಾರೆ. 4 ವೀಲರ್ಗಳನ್ನು ಕೂಡ ಬಹಳ ನೀಟಾಗಿ ಇಲ್ಲಿ ಜೋಡಿಸಿಡುವಂಥ ಕೆಲಸಗಳು ನಡೀತಾ ಇದೆ. ಥಿಯೇಟ್ರಿಗೆ ಪಾರ್ಕಿಂಗ್ ಮಾಡಿ ಎಂಟ್ರಿ ಆದಾಗ ಟಿಕೆಟ್ ಕೌಂಟರ್ ಇಲ್ಲೇ ಇದೆ. ಬುಕ್ ಮೈ ಶೋ ಮೂಲಕವೂ ಸುಳ್ಯದಲ್ಲಿ ಮೂವಿಯನ್ನು ನೋಡೋದಕ್ಕೆ ಟಿಕೆಟ್ ಪಡ್ಕೊಳ್ಬೋದು, ಅಥವಾ ನಮಗೆ ಆಫ್ಲೈನ್ ಡೈರೆಕ್ಟಾಗಿ ಇಲ್ಲಿ ಬಂದು ಕೂಡ ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟನ್ನು ಪಡ್ಕೊಳ್ಳೋದಕ್ಕೆ ಅವಕಾಶಗಳಿದೆ. ಥಿಯೇಟರ್ನ ಒಳಭಾಗಕ್ಕೆ ನಾನು ಎಂಟ್ರಿ ಆಗಿದ್ದೀನಿ. 2-3 ವರ್ಷಗಳ ಮುಂದೆ ಮೂವಿಯನ್ನು ನೋಡೋದಕ್ಕೆ ಬಂದಿದ್ದೆ. ನಾನು ಅವತ್ತು ಬಂದಾಗ ನನಗೆ ಇದೇ ಒಂದು ಸ್ಪೇಸಲ್ಲಿ ಒಳಭಾಗಕ್ಕೆ ಹೋಗೋದಕ್ಕೆ ಬಾಗಿಲಿತ್ತು. ಬಟ್ ಇವಾಗ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಇನ್ನು ಯಾವ ರೀತಿಯಲ್ಲಿ 1 ಸ್ಕ್ರೀನನ್ನು 3 ಸ್ಕ್ರೀನ್ ಮಾಡಿದಾರಪ್ಪ ಅಂತ ಹೇಳುವಂಥ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾನೆ ಇದೆ. ಎಂಟ್ರಿ ಆದಾಗ ಸ್ಪೇಸ್ ಹೇಗಿದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಯಿತು. ಎಂಟ್ರಿ ಆದ ಕೂಡಲೇ ರೈಟ್ ಸೈಡಲ್ಲಿ ನಮಗೆ ಕೆಫೆ ಇದೆ. ಇಲ್ಲಿ ಜ್ಯೂಸ್ ಅಥವಾ ಸ್ನ್ಯಾಕ್ಸ್ ಯಾವುದನ್ನು ಬೇಕಿದ್ರೂ ನಮ್ಮ ಮನರಂಜನೆಯ ಮುಖಾಂತರವಾಗಿ ಸಿನಿಮಾ ನೋಡೋದಕ್ಕೆ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ತಗೊಳ್ಬೋದು. 1 and 2 ನಾವು ಎಂಟ್ರ್ ಆದಾಗ ಲೆಫ್ಟ್ ಸೈಡ್ಗೆ 3 ಹೆಜ್ಜೆ 4 ಹೆಜ್ಜೆ ಬಂದಾಗ ಈ ಕಡೆಗೆ 1 and 2 ಸ್ಕ್ರೀನ್ ಕಾಣುತ್ತೆ. ಸ್ಕ್ರೀನ್ ನಂಬರ್ 3 ಎಲ್ಲಿದೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾವು ಬಾಲ್ಕನಿಗೆ ಹೋಗಿ ಮೂವಿ ನೋಡ್ತಾ ಇದ್ವಿ ನೋಡಿ, ಅಲ್ಲಿ ನಮ್ಮ ಸ್ಕ್ರೀನ್ ನಂಬರ್ 3 ಇದೆಯಂತೆ. ನಾವು ಫಸ್ಟಿಗೆ ಏನು ಮಾಡೋಣ, ಸ್ಕ್ರೀನ್ ನಂಬರ್ 1 ಹಾಗೆಯೇ ಸ್ಕ್ರೀನ್ ನಂಬರ್ 2 ನೋಡ್ಕೊಂಡು ಬರೋಣ. ಇವಾಗ 5 ಗಂಟೆಗೆ ಕರೆಕ್ಟಾಗಿ ಸ್ಕ್ರೀನ್ ನಂಬರ್ 1 ದುರಂಧರ್ 2 ಫಸ್ಟ್ ಮೂವಿ ಶೋ ನಡೀತದೆ. ಸೊ ಅಲ್ಲಿ ಹೋಗಿ ಯಾವ ರೀತಿ ಕ್ರೌಡ್ ಇದೆ, ಯಾವ ರೀತಿ ಒಂದು ಎಫೆಕ್ಟ್ ಇದೆ ಎಲ್ಲನ ತೋರಿಸ್ತೀನಿ. ಹಾಗೆಯೇ ಯಾವ ರೀತಿ ಈ 3 ಸ್ಕ್ರೀನ್ಗಳಲ್ಲೂ ಕೂಡ ನಮಗೆ ಸೀಟಿಂಗ್ ಕೆಪಾಸಿಟಿಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ನಾನು ಡೀಟೇಲ್ ಆಗಿ ಕೊಡ್ತೀನಿ. ಬನ್ನಿ 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 ಬನ್ನಿ. ಸ್ಕ್ರೀನ್ ನಂಬರ್ 1 ಯಾವುದೋ ಒಂದು ಫೀಲಲ್ಲಿ ಅವತ್ತೆಲ್ಲ ಬಂದು ಮೂವಿ ನೋಡ್ತಾ ಇದ್ವಿ. ಬಟ್ ಆ ಕಾಲಕ್ಕೆ ಅದುವೇ ಖುಷಿ, ಈ ಕಾಲಕ್ಕೆ ಇದುವೇ ಖುಷಿ. ಓಕೆ, ಅವತ್ತು ಹಾಗಿತ್ತು ಅಂತ ಹೇಳಿ ನಾನು ಇವತ್ತೇನು ಹೇಳೋಕ್ಕಾಗಲ್ಲ. ಬಟ್ ಇವತ್ತು ಏನು ಬೇಕು ನಮ್ಮ ಸುಳ್ಯಕ್ಕೆ ಅದು ನಮಗೆ ಭಾರತ್ ಸಿನಿಮಾಸ್ ಮೂಲಕ ಸಿಕ್ಕಿದೆ. ಸೊ ಹಾಗಾಗಿ
ಸ್ಕ್ರೀನ್ ನಂಬರ್ 1 ಒಳಭಾಗಕ್ಕೆ ಹೋಗೋಣ. ಸುಮಾರು 203 203 ಸೀಟಿಂಗ್ ಕೆಪಾಸಿಟಿಗಳು ಸ್ಕ್ರೀನ್ 1ರಲ್ಲಿ ಇದೆಯಂತೆ. ಆ ಸೌಂಡ್ ಫೀಲ್ ಎಲ್ಲ ಹೇಗೆ ಅದ್ಭುತವಾಗಿದೆ ಗೊತ್ತಾ? Actually, we are from KVG, and this is a new theatre, right? So we are happy, like it's clean and it's nice. The sound system is good. We are enjoying the movie. ಥಿಯೇಟ್ರ್ ಎಲ್ಲ ಒಳ್ಳೆ ಇದೆ, ಸೌಂಡ್ ಸಿಸ್ಟಮ್ ಎಲ್ಲ ಒಳ್ಳೆ ಇದೆ. ಮತ್ತು ಹೀಗೆ ಮೇಂಟೈನ್ ಮಾಡಿದ್ರೆ ಮುಂದೆ ಎಲ್ಲರೂ ಬರೋದು ಅವಶ್ಯಕತೆ ಎಲ್ಲರಿಗಿದೆ ಈಗ ಊರಲ್ಲಿ ಇರೋದಕ್ಕೆ. ಸೊ ಮೇಂಟೈನ್ ಮಾಡೋದು ನೋಡಿ ಅಷ್ಟೇ ಹೇಳೋದು. ಸೌಂಡ್ ಎಫೆಕ್ಟ್ ಎಲ್ಲ ಚೆಂದ ಉಂಟು, ಸೀಟಿಂಗ್ ಕಂಫರ್ಟ್ ಎಲ್ಲ ಚೆನ್ನಾಗಿದೆ, ಸೊ ನೀಟಾಗಿದೆ. ಚೆನ್ನಾಗಿದೆ, ಮಂಗಳೂರು ಸ್ಟೈಲ್ ಇದೆ, ವೆರಿ ನೀಟಾಗಿದೆ, ಸೌಂಡ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಭಾರತ್ ಸಿನಿಮಾ ಲೈಕ್ ಫ್ರಾಂಚೈಸಿ ಮಾಡಿದಕ್ಕೆ ತುಂಬ ನೀಟಾಗಿದೆ. ಇವಾಗ ಬರಲಿಕ್ಕೆಲ್ಲ ಚೆಂದ ಆಗ್ತದೆ. ದುರಂಧರ್ 2 ರಿವೆಂಜ್ ನೋಡಲಿಕ್ಕೆ ಬಂದಿದ್ದೇವೆ. ಇಟ್ಸ್ ಅ ಬ್ಯೂಟಿಫುಲ್ ಮೂವಿ. ಫಸ್ಟ್ ಶೋ ಅಂತ ಹೇಳಿದರೆ ನಾಳೆ ರಿಲೀಸ್, ಬಟ್ ಪ್ರೀಮಿಯರ್ ಶೋ ಬಿಫೋರ್ 1 ಡೇ ಬ್ಯಾಕ್ ನಾವು ಬಂದಿದ್ದೇವೆ. ಇಟ್ಸ್ ಆಸಮ್ ಮೂವಿ, ನೋಡಲೇಬೇಕು. ಆರ್ಕಿಟೆಕ್ಟ್ ನಮ್ಮ ಇಂಜಿನಿಯರ್ ಇಲ್ಲೇ ಇದ್ದಾರೆ ವಿಶಾಲ್ ಅವರು, ಆ್ಯಂಡ್ ಮೈ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಸಂತೋಷ್ ಕಾಮತ್ ಅವನು ಇದ್ದಾನೆ. ಆ್ಯಂಡ್ ಎಲ್ಲ ಭಾರತ್ ಸಿನಿಮಾಸ್ ಎಲ್ರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಆ್ಯಂಡ್ ಬ್ಯೂಟಿಫುಲ್ ಒನ್ ಆಫ್ ದ ಒಂದು ಗುಡ್ ಟೈಮ್ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಇದೊಂದು ಒಳ್ಳೆ ಆರಂಭ ಈ ಥಿಯೇಟ್ರಿಗೆ. ಮೊದಲು ನಾವು ಸಣ್ಣದಿರುವಾಗ ಬಂದು ಸ್ಕೂಲಿಂದ ಸಹ ಬಂದು ಇಲ್ಲಿ ಈ ಥಿಯೇಟ್ರಲ್ಲಿ ನಾವು ಪಿಕ್ಚರ್ ನೋಡ್ತಿದ್ವಿ. ಆಗಿದೊಂದು ಒಳ್ಳೆ ಫೀಲಿಂಗ್. ಈಗ ಇನ್ನೂ ಒಂದು ಒಳ್ಳೆ ಫೀಲಿಂಗ್. ಇದು AC ಆಗಿದೆ, ಒಂದೊಳ್ಳೆ ಲಕ್ಸುರಿ ಫೀಲಿಂಗ್, ಮತ್ತು ಒಂದು ಒಳ್ಳೆ ಸ್ಟಾರ್ಟ್. ದುರಂಧರ್ 2 ಈ ಮೂವಿನೂ ಒಂದು ಒಳ್ಳೆ ಸ್ಟಾರ್ಟ್. ಸುಳ್ಯದವರಿಗೆ ಒಂದು ಒಳ್ಳೆ ಅವಕಾಶ. ಎಲ್ಲಿ ಮಂಗಳೂರಾಗಲಿ ಪುತ್ತೂರಾಗಲಿ ಎಲ್ಲಿ ಹೋಗ್ಬೇಕು ಅಂತಿಲ್ಲ, ಎಲ್ಲ ಸೌಕರ್ಯ ನಮಗೆ ಇಲ್ಲೇ ಸಿಗ್ತದೆ. ಹಾಗಾಗಿ ಒಂದು ಒಳ್ಳೆ ಥಿಯೇಟ್ರಿಗೆ ಎಲ್ಲರೂ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತಿದ್ದೇನೆ. ಚೆನ್ನಾಗಿದೆ. ಸ್ಕ್ರೀನ್ 1ರ ಒಳಗೆ ಹೋಗಿ ಬಂದೆ, ನೀವು ಕೂಡ ಅದರ ಒಂದು ಎಕ್ಸ್ಪೀರಿಯನ್ಸ್ ಪಡ್ಕೊಂಡ್ರಿ. ಹೇಗೆ ನಿಮಗೆ ಅನ್ನಿಸ್ತು ಅಂತ ಹೇಳುವಂತ ನನಗೆ ಗೊತ್ತಿಲ್ಲ. ನೀವೇ ಬಂದು ಕುಳಿತು ಮೂವಿಯನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಬಟ್ ನೆಕ್ಸ್ಟ್ ಲೆವೆಲ್ ಆಯಿತಾ. AC, ಕೂತ್ಕೊಳ್ಳೋದಕ್ಕೆ ಕಂಫರ್ಟ್ ಆಗಿರುವಂತಹ ಸೀಟ್, ಹಾಗೆಯೇ ಸೌಂಡ್ ಎಫೆಕ್ಟ್, ಸ್ಕ್ರೀನ್, ಅಬ್ಬಾ ಸೂಪರ್ ಮಾತ್ರ. ನಮ್ಮ ಸುಳ್ಯಕ್ಕೆ ನೆಕ್ಸ್ಟ್ ಲೆವೆಲ್ ಭಾರತ್ ಸಿನಿಮಾಸ್. ಸ್ಕ್ರೀನ್ 1ರಲ್ಲಿ 203 ಸೀಟಿಂಗ್ ಕೆಪಾಸಿಟಿಗಳಿದ್ರೆ ಸ್ಕ್ರೀನ್ ನಂಬರ್ 2ಗೆ ನಾನು ಬಂದಿದ್ದೀನಿ. ಸೊ ಅದರಲ್ಲಿರುವಂಥ ಸೀಟಿಂಗ್ ಕೆಪಾಸಿಟಿ 144 ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ ಒಳಭಾಗಕ್ಕೆ ಹೋಗೋಣ. ಅಲ್ಲಿ ಯಾರು ಇಲ್ಲ, ಇವಾಗ ಖಾಲಿ ಆಗಿರುವಂಥ ಥಿಯೇಟರ್. ಒಳಭಾಗದಲ್ಲಿ ಸ್ಕ್ರೀನ್ ನಂಬರ್ 2 ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಎಸ್, ಸ್ಕ್ರೀನ್ ನಂಬರ್ 2 ಒಳಭಾಗಕ್ಕೆ ಬಂದಿದ್ದೀನಿ. ಇದು ಹೇಗೆ ಮಾಡಿದ್ರು ಸ್ಕ್ರೀನ್ ನಂಬರ್ 2 ಅರ್ಥನೇ ಆಗ್ತಿಲ್ಲ ನನಗೆ. ನೋಡಿ, ಆ ಕಡೆ ಸ್ಕ್ರೀನ್ ನಂಬರ್ 1 ಇದೆ, 203 ಸೀಟಿಂಗ್ ಕೆಪಾಸಿಟಿ. ಇಲ್ಲಿ 144 ಜನ ಇಲ್ಲಿ ಕೂತ್ಕೊಳ್ಬೋದಂತೆ. ಇದರಲ್ಲಿ ಹೇಗೆ ಬದಲಾವಣೆ ಮಾಡಿದ್ರು, ಹೇಗೆ ರಿನೋವೇಷನ್ ಮಾಡಿದ್ರು ಅಂತ ಹೇಳೋದ್ರ ಬಗ್ಗೆ ನನಗೆ ತುಂಬ ಏನು ಇದ್ರ ಬಗ್ಗೆ ಡೌಟ್ಗಳು ಬರ್ತಾ ಇದೆ. ಅಷ್ಟು ಚೆನ್ನಾಗಿ ನಮಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ಮಾಡಿದ್ದಾರೆ. ಯಾವುದೇ ಹೊರಭಾಗದ ಸೌಂಡ್ಸ್ಗಳು ಕೇಳದೆ ಆರಾಮವಾಗಿ ಮನರಂಜನೆಯನ್ನು ಮೂವಿಯ ಮೂಲಕ ಪಡ್ಕೊಳ್ಬೇಕು ಅಂತ ಹೇಳಿ ಇದ್ರೆ ಸುಳ್ಯದ ಭಾರತ್ ಸಿನಿಮಾಸ್ಗೆ ನೀವು ಯಾವುದೇ ಕಡೆಯಲ್ಲಿದ್ದರೂ ಕೂಡ, ಎಲ್ಲೇ ಇದ್ದರೂ ಕೂಡ ಬಂದು ಮೂವಿಗಳ ಎಕ್ಸ್ಪೀರಿಯನ್ಸನ್ನು ಪಡ್ಕೊಳ್ಬಹುದು. ಅಷ್ಟು ಚೆನ್ನಾಗಿರುವಂತಹ ಸೀಟಿಂಗ್ ಕೆಪಾಸಿಟಿ, AC, ಸೌಂಡ್, ಸ್ಕ್ರೀನ್ ಎಲ್ಲವೂ ನಮ್ಮ ಸುಳ್ಯದಲ್ಲಿ. ಇದು ಸ್ಕ್ರೀನ್ ನಂಬರ್ 2 ಆದರೆ ನನಗೂ ಕೂಡ ಕ್ಯೂರಿಯಾಸಿಟಿ ಇರೋದು ಸ್ಕ್ರೀನ್ ನಂಬರ್ 3 ಹೇಗಿರ್ಬೋದು ಅಂತ. ಟೈಮ್ ವೇಸ್ಟ್ ಮಾಡದೆ ಸ್ಕ್ರೀನ್ ನಂಬರ್ 3 ಹತ್ರ ಹೋಗಿ ಬರೋಣ ಬನ್ನಿ. ಲಾಸ್ಟ್ ಟೈಮ್ ನಾವು ಒಂದೇ ಸ್ಕ್ರೀನಲ್ಲಿ ಬಾಲ್ಕನಿಯಲ್ಲಿ ಕೂಡ ಕುಳಿತು ನೋಡಬೇಕು ಅಂತ ಹೇಳಿದರೆ ಇಲ್ಲಿ ಬಂದು ಈ ಸ್ಪೇಸಲ್ಲಿ ಒಳಭಾಗಕ್ಕೆ ಹೋಗ್ತಾ ಇದ್ವಿ. ಸೊ ಡೋರ್ ಇಲ್ಲಿತ್ತು, ಬಟ್ ಇವಾಗ ಅದನ್ನು ಸ್ಟೋರ್ ರೂಮ್ ಮಾಡಿದ್ದಾರೆ. ಸೊ ನಾವು ಸ್ಕ್ರೀನ್ ನಂಬರ್ 3ಗೆ ಯಾವ ಕಡೆಯಿಂದ ಎಂಟ್ರಿ ಆಗಬೇಕು ಅಂತ ಹೇಳಿದರೆ ಹೀಗೆ ಮೇಲ್ಭಾಗಕ್ಕೆ ಹತ್ಕೊಂಡು ಬರ್ತೀವಲ್ವಾ. ಸೆಕ್ಯೂರಿಟಿ ವಿಷಯದಿಂದ ನಮಗೆ ಬೇಕಾಗಿರುವಷ್ಟು CC ಕ್ಯಾಮರಾಗಳ ಅಳವಡಿಕೆಯಾಗಿದೆ. ಸ್ಕ್ರೀನ್ ನಂಬರ್ 3ಕ್ಕೆ ನಿಮಗೆ ಸ್ವಾಗತ. ಸೊ ನೋಡಿ, ಲಾಸ್ಟ್ ಟೈಮ್ ಅಂದರೆ ಈ 2-3 ವರ್ಷಗಳ ಹಿಂದೆ ನಾವು ಹೇಗೆ ನೋಡ್ತಾ ಇದ್ವಿ, ಇದು ಬಾಲ್ಕನಿ ಆಗಿತ್ತು. ಇಲ್ಲಿ ಕುಳಿತು ಕೆಳಭಾಗದಲ್ಲಿ ಸ್ಕ್ರೀನ್ ನಮಗೆ ಕಾಣ್ತಾ ಇತ್ತು. ಬಟ್ ಇವಾಗ ಈ ಕಡೆ ನೋಡಿದರೆ ಇಲ್ಲಿ ಸ್ಕ್ರೀನ್ ನಮಗೆ ಇದೆ, ಬೇರೆನೇ ಸ್ಕ್ರೀನ್ ಇಲ್ಲಿದೆ. ಸೊ ಇದು ನಮ್ಮ ಸ್ಕ್ರೀನ್ ನಂಬರ್ 3ಯಲ್ಲಿ ಸಿಗುವಂತಹ ಅವಕಾಶಗಳು. ಇಲ್ಲಿ ಎಷ್ಟು ಸೀಟಿಂಗ್ ಕೆಪಾಸಿಟಿಗಳಿದೆ ಗೊತ್ತಾ ನಿಮಗೆ? 138 ಸೀಟಿಂಗ್ ಕೆಪಾಸಿಟಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗೆ ಏಕಕಾಲದಲ್ಲಿ 3 ತರಹದ 3 ಬೇರೆ ಬೇರೆ ಮೂವಿಗಳನ್ನು ಸುಳ್ಯದಲ್ಲೇ ಬಂದು ನೋಡೋದಕ್ಕೆ ಇನ್ನು ಮುಂದೆ ಅವಕಾಶ ಇದೆ. ನಿಮಗೆ ಯಾವ ಮೂವಿ ರಿಲೀಸ್ ಆಗಿದೆ ಆ ಮೂವಿ ಬಂದು ಇನ್ನು ಎಷ್ಟೋ ವಾರಗಳ ನಂತರ ಬಂದು ನೋಡಬೇಕಾಗಿಲ್ಲ. ರಿಲೀಸ್ ಆಗಿರುವ ದಿನನೇ ಸುಳ್ಯದಲ್ಲಿ ಒಂದೇ ಸಲಕ್ಕೆ ಬಂದು ಬೇರೆ ಬೇರೆ ಸ್ಕ್ರೀನ್ಗಳಲ್ಲಿ ಬೇರೆ ಬೇರೆ ಮೂವಿಗಳನ್ನು ನೋಡ್ಬೋದು. ಇಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಇದಕ್ಕಿಂತ ಖುಷಿ ಇನ್ನು ಯಾವುದಿದೆ ಹೇಳಿ? ಸೊ ಡೀಟೇಲ್ ಆಗಿ ಇಲ್ಲಿರುವಂತಹ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ. ಸೊ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಿಂಗಲ್ ಸ್ಕ್ರೀನನ್ನು 3 ಸ್ಕ್ರೀನಿನ ಥಿಯೇಟರನ್ನಾಗಿ ಹೇಗೆ ಭಾರತ್ ಸಿನಿಮಾಸ್ ಅವರು ಮಾಡಿದ್ದಾರೆ ಅನ್ನುವಂಥದ್ದು ನಿಮಗೆ ಇವತ್ತು ಗೊತ್ತಾಗಿದೆಲ್ಲ. ಇದಾದ ನಂತರ ಈ ಒಂದು ಸಂಸ್ಥೆಯ MD ನಮ್ಮ ಜೊತೆಗಿದ್ದಾರೆ. ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆಯುತ್ತಿರ್ತಕ್ಕಂಥ ಸುಳ್ಯದಲ್ಲಿ ಈ ಒಂದು ಭಾರತ್ ಸಿನಿಮಾಸನ್ನು ಯಾಕೆ ಪರಿಚಯ ಮಾಡಿದ್ರು ಅನ್ನೋದನ್ನು ಅವ್ರ ಜೊತೆ ಕೇಳ್ತೀನಿ. ಓಕೆ, ಬನ್ನಿ.
ಭಾರತ್ ಸಿನಿಮಾಸ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ನನ್ನ ಜೊತೆಗಿದ್ದಾರೆ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಅವರು. ಸರ್, ನಮಗೆ ಪ್ರೀತಿಯ ಸ್ವಾಗತ ಎಲ್ಲ ಸುಳ್ಯದ ಜನತೆಯ ಪರವಾಗಿ. ನಮಸ್ಕಾರ ಸರ್, ಹೇಗಿದ್ದೀರಾ ತಾವು? ಫೈನ್, ಥ್ಯಾಂಕ್ ಯು. ಹೌ ಯು? ಎಸ್, ನಾನು ಕೂಡ ಆರಾಮ ಸರ್. ಈ ಭಾರತ್ ಸಿನಿಮಾಸ್ ಸುಳ್ಯಕ್ಕೆ ಬಂದಿದೆ, ಸೊ ಇದರ ಹಿಂದಿನ ಉದ್ದೇಶ ಏನು ಅಂತ? ನಾವು ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ 2007 2007ರಿಂದ ಇದ್ದೇವೆ ನಾವು. ಇನ್ಫ್ಯಾಕ್ಟ್ 2004 ಮಾರ್ಚ್ 24 ನಮ್ಮ ಭಾರತ್ ಮಾಲ್ ಮಂಗಳೂರಲ್ಲಿ ಫಸ್ಟ್ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ದು 5 ಸ್ಕ್ರೀನಲ್ಲಿ. ಆವಾಗ ಎಂತ ಅಂದರೆ ದೊಡ್ಡ ಸ್ಕ್ರೀನ್ ಇದ್ದರೆ ಜನ ಜಾಸ್ತಿ ಬರ್ತಿದ್ರು, ನಾವು ದೊಡ್ಡ ದೊಡ್ಡ ಸ್ಕ್ರೀನ್ ಮಾಡ್ತಿದ್ದೆವು. ನಂತರ ಆವಾಗ ಅದೇ ಫಾರ್ಮುಲಾ ಈಗ ವರ್ಕೌಟ್ ಆಗೋದಿಲ್ಲ. ಈಗ ಎಷ್ಟು ಸಣ್ಣ ಸ್ಕ್ರೀನ್ ಕೆಪಾಸಿಟಿ ಇರ್ತದೆ, ಎಷ್ಟು ನಂಬರ್ ಆಫ್ ಸ್ಕ್ರೀನ್ ಜಾಸ್ತಿ ಇರ್ತದೆ, ಆವಾಗ ಎಂತ ಆಗ್ತದೆ ಅಂದರೆ ಒಂದು ವಾರದಲ್ಲಿ ಒಂದು 5-6 ಫಿಲ್ಮ್ ರಿಲೀಸ್ ಆಗುವಾಗ ಬೇರೆ ಬೇರೆ ಫಿಲ್ಮಿಗೆ ಬೇರೆ ಬೇರೆ ಶೋ ಕೊಟ್ಟು ಅದರಲ್ಲಿ ಜಾಸ್ತಿ ಜನ ಬರುವ ಹಾಗೆ ಮಾಡಿದರೆ ನಮಗೆ ಅದು ಬೆಟರ್ ವರ್ಕೌಟ್ ಆಗ್ತದೆ. ನಮ್ಮ ಕಮರ್ಷಿಯಲ್ ಫಿಸಿಬಿಲಿಟಿ ಅಂತ ಹೇಳ್ತೇವೆ ನಾವು, ಅದು ವರ್ಕೌಟ್ ಆಗ್ತದೆ. ಆವಾಗ ಎಂತ ಆಗ್ತದೆ ಅಂದರೆ ಡಿಸ್ಟ್ರಿಬ್ಯೂಟರ್ನವರು ಕೂಡ ಅವರ ಫಿಲ್ಮಲ್ಲಿ ಕಲೆಕ್ಷನ್ ಬಿಟ್ಟು ಒಳ್ಳೆಯದಾಗ್ತದೆ ಅದು. ಸೊ ಅದೇ ರೀತಿ ನಾವು 2006ರಿಂದ ಬೇರೆ ಬೇರೆ ಏರಿಯಾದಲ್ಲಿ, ಅಂದರೆ ಶಿವಮೊಗ್ಗದಲ್ಲಿ ಹೋಗಿದ್ದೇವೆ ನಾವು, ಕುಂದಾಪುರದಲ್ಲಿ, ಪುತ್ತೂರಲ್ಲಿ, ಬೇರೆ ಬೇರೆ ಲೊಕೇಶನಲ್ಲಿ ನಾವು ಬೇರೆ ಬೇರೆ 2 ಸ್ಕ್ರೀನ್ 4 ಸ್ಕ್ರೀನ್ 3 ಸ್ಕ್ರೀನ್ ಬೇರೆ ಬೇರೆ ಆಪ್ಷನ್ ವರ್ಕೌಟ್ ಮಾಡಿ ನಾವು ಈ ಕೋಸ್ಟಲ್ನಲ್ಲಿ ಈಗ ನಮಗೆ ವಿ ಆರ್ ಆಲ್ಮೋಸ್ಟ್ ಎಟ್ 44 ಸ್ಕ್ರೀನ್ಸ್ ಇನ್ 11 ಲೊಕೇಶನ್ಸ್. ಸೊ ಇದು ಎಂತ ಅಂದರೆ ನಾವು ಸ್ವಲ್ಪ ರೂರಲ್ ಪ್ಲೇಸಲ್ಲಿ ಹೋದರೆ ಅಲ್ಲಿಯ ಜನರಿಗೆ ಇದನ್ನು ನೋಡುವ ಅವಕಾಶ ಕೊಟ್ಟರೆ ಅವರಲ್ಲಿ ಅದನ್ನು ನೋಡುವ ಕೆಪಾಸಿಟಿ ಉಂಟು, ಅಂದರೆ ಸ್ಪೆಂಡಿಂಗ್ ಪವರ್ ಅಂತ ಹೇಳ್ತೇವೆ, ಅದು ಉಂಟಲ್ಲಿ. ಸೊ ಅದೇ ರೀತಿ ನಾವು ಅದೊಂದು ಮನದಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ಸಣ್ಣ ಸಣ್ಣ ಹಳ್ಳಿ, ಈಗ ನಾವು ಮುಡುಬಿದಿಯಲ್ಲಿ ಮಾಡ್ತಾ ಇದ್ದೇವೆ, ಕಾರ್ಕಳದಲ್ಲಿ ಒಂದು ಆಗ್ತಾ ಉಂಟು, ಈಗ ನಾವು ಕುಂದಾಪುರದಲ್ಲಿ ಮಾಡಿದ್ದೇವೆ. ಹಾಗೆ ಅಂತ ಹೇಳಿ ಇದನ್ನು ನಾವು ಸ್ಟುಡಿಯೋದಲ್ಲಿ ಸುಮಾರು ಸಮಯದಿಂದ ನಾವು ಸ್ಥಳ ಹುಡುಕ್ತಾ ಇದ್ದೇವೆ. ಇದೊಂದು ಥಿಯೇಟರಲ್ಲಿ ಓನರಲ್ಲಿ ಮತ್ತೆ ಮಾತಾಡುವಾಗ ಏನೋ ಒಂದು ದೇವರ ದಯೆಯಿಂದ ಒಂದು ಕೂಡಿ ಬಂತದ್ದು. ಅದರ ಪ್ರಕಾರ ನಾವು ಈ ಸ್ಕ್ರೀನ್ ಸ್ವಲ್ಪ ನಮ್ಮ ಆರ್ಕಿಟೆಕ್ಟ್ ಮತ್ತೆ ಚರ್ಚೆ ಮಾಡುವಾಗ ಅದನ್ನು 2ರಲ್ಲಿ 3 ಮಾಡುವ ಆಪ್ಷನ್ ಕೂಡ ಇತ್ತು ಅದರಲ್ಲಿ. ಅದು ಕೆಪಾಸಿಟಿ ಕೂಡ ನಮಗೆ ಸಣ್ಣದು ಬೇಕಿತ್ತು. ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಇದು ಆದ ಕಾರಣ ನಾವು ಇಲ್ಲಿ ಬಂದು ಇದನ್ನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಆಯಿತು. ಅಂದರೆ ಎಲ್ಲ ನಾವೀಗ ಮಾಡುವಾಗ ಇದೆಲ್ಲ ಲೇಟೆಸ್ಟ್ ಸ್ಟೈಲೇ ಮಾಡಬೇಕಾಗ್ತದೆ. ಎಂಥದ್ದು ಜನರು ಕಂಫರ್ಟಿಗೆ ಬರೋದಿಲ್ಲ. ಒಳ್ಳೆಯ ವಾಶ್ರೂಮ್ ಇದೆ, ಒಳ್ಳೆಯ ಸೀಟ್ಸ್ ಇದೆ, ಒಳ್ಳೆಯ ಅಟ್ಮಾಸ್ಫಿಯರ್ ಇದೆ, ಒಳ್ಳೆಯ AC ಆಡಿಟೋರಿಯಂ ಇದೆ ಅಂತ ಹೇಳಿ ಜನರು ಬರೋದಿಲ್ಲ. ಅದೇ ಎಲ್ಲ ಕಂಫರ್ಟೇಬಲ್ ಫಾರ್ ದಿ ಸಿಟಿ ಗೆಸ್ಟ್ ನಾವು ಕೊಟ್ಟರೆ ಮಾತ್ರ ಬರೋದು. ಅದೇ ರೀತಿ ನಾವು ಅದನ್ನು ಮನದಲ್ಲಿ ಇಟ್ಕೊಂಡು ನಾವು ಮಾಡಿದ್ದೆವು. ಒಳ್ಳೆಯ ಥಿಯೇಟರನ್ನು ನಾವು ನಿರ್ಮಾಣ ಮಾಡಬಹುದು, ಆದರೆ ಒಳ್ಳೆಯ ಕಂಟೆಂಟನ್ನು ಡೈರೆಕ್ಟರ್, ಸ್ಟೋರಿ ರೈಟರ್, ಪ್ರೊಡ್ಯೂಸರ್ ಚೂಸ್ ಮಾಡ್ಕೊಂಡು ಕೊಡಬೇಕು. ಅಷ್ಟು ಒಳ್ಳೆ ಆ್ಯಕ್ಟಿಂಗನ್ನು ಆ್ಯಕ್ಟರ್ಗಳು ಕೊಡಬೇಕು. ಆವಾಗ ಬಂದು ಕಷ್ಟಪಟ್ಟು ದುಡಿದಿರುವಂಥ ದುಡ್ಡಲ್ಲಿ ಬಂದು ಥಿಯೇಟ್ರಿಗೆ ಜನ ಬರ್ತಾರೆ. ಅವ್ರು ಹೋಗುವಾಗ ಅವರ ಮುಖದಲ್ಲಿ ಒಂದು ನಗು ಇರಬೇಕು, ಒಂದು ಭಾವನೆಗಳು ಅವರಲ್ಲಿ ಉಕ್ಕಿ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಕೂಡ. ಸೊ ಥಿಯೇಟರ್ ಒಳ್ಳೆಯ ಕಂಟೆಂಟ್ ಇಲ್ಲ ಅಂತೇಳಿ ಥಿಯೇಟರ್ ಓನರ್ ಏನು ಮಾಡೋಕ್ಕಾಗಲ್ಲ. ಸೊ ಒಳ್ಳೆಯ ಕಂಟೆಂಟ್ಗಳು ಬರಲಿ, ಜನರು ಬರಲಿ, ಅವರಿಗೆ ಯಾವ ನಿರೀಕ್ಷೆಯಲ್ಲಿ ಬರ್ತಾರೆ ಅದು ಫುಲ್ಫಿಲ್ ಆಗಲಿ ಅಂತ ನಾವು ಕೇಳ್ಕೊಳ್ತೀನಿ. ಸೊ ನಿಮಗೆ ಆತ್ಮೀಯ ಸ್ವಾಗತ ಸರ್ ನಮ್ಮ ಸುಳ್ಯಕ್ಕೆ. ಹಾಗೆ ಎಲ್ಲ ಸುಳ್ಯದ ಜನರ ಪರವಾಗಿ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಸೇಮ್ ಟು ಯು. ಥ್ಯಾಂಕ್ ಯು. ನೀವು ಇನ್ನೂ ಸುಳ್ಯಕ್ಕೆ ಬನ್ನಿ. ಸುಳ್ಯದ ಭಾರತ್ ಸಿನಿಮಾಸಲ್ಲಿ ನಿಮಗೆ ಇಷ್ಟ ಇರುವಂಥ ಚಿತ್ರಗಳನ್ನು ನೋಡಿ ಖುಷಿ ಪಡಿ. ಜೀವನದಲ್ಲಿ ಮನರಂಜನೆ ಕೂಡ ಬಹಳ ಮುಖ್ಯ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅದಕ್ಕಾಗಿ ಸುಳ್ಯದವರಿಗೆ ಇನ್ನು ಮುಂದೆ ಸುಳ್ಯದಲ್ಲೇ ಸಂಪೂರ್ಣವಾದ ಮನರಂಜನೆ ನಮ್ಮ ಭಾರತ್ ಸಿನಿಮಾಸ್ ಮೂಲಕ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಶೇರ್ ಮಾಡಿ, ಎಲ್ಲರೂ ಕೂಡ ಬಂದು ಸಹಕಾರವನ್ನು ಕೊಡಿ. ನಮಗೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಕೊಡುಗೆಗಳನ್ನು ಕೊಡುವಾಗ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡುವಂತಹದ್ದು ಕೂಡ ನಮ್ಮ ಗುಣ ಆಗಿರಲಿ ಅಂತ ಕೇಳಿಕೊಳ್ತಾ ಮತ್ತೊಂದು ವಿಡಿಯೋ ಸಿಗೋಣ. ಧನ್ಯವಾದ, ನಮಸ್ತೆ.